ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ದರ್ಶನ್ ಅವರು ಬೇಲ್ ಮೇಲೆ ಹೊರಗಡೆ ಬಂದು ಡೆವಿಲ್ ಸಿನಿಮಾದ ಶೂಟಿಂಗ್ ಅನ್ನೇನೋ ಮುಗಿಸಿದ್ರು. ಆದರೆ ಡೆವಿಲ್ ಸಿನಿಮಾ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ದರ್ಶನ್ ರವರು ಅಭಿಮಾನಿಗಳ ಜೊತೆಗೆ ಕೂತು ಸಿನಿಮಾವನ್ನ ನೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುವುದಿಲ್ಲ. ಎಲ್ಲೋ ಒಂದು ರೀತಿ ಸಾರಥಿ ಸಿನಿಮಾದಲ್ಲಿ ಆದಂತಹ ಒಂದು ಪರಿಸ್ಥಿತಿ ಸನ್ನಿವೇಶ ಏನಿದೆ ಡೆವಿಲ್ ಸಿನಿಮಾದ ಸಂದರ್ಭದಲ್ಲೂ ಕೂಡ ನಿರ್ಮಾಣವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ದರ್ಶನ್ ರವರ ಒಂದು ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ ನಿಂದ ವಜಾ ಆಗಿದೆ, ಅವರನ್ನ ಬಂಧಿಸುವಂತೆ ಆಗ್ರಹ ಕೂಡ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಇನ್ನೆರಡು ದಿನದಲ್ಲಿ ಅಂದ್ರೆ ಆಗಸ್ಟ್ 15ಕ್ಕೆ ಅವರ ಒಂದು ಸಾಂಗ್ ರಿಲೀಸ್ ಆಗಬೇಕಿತ್ತು. ಆ ಒಂದು ಸಾಂಗ್ ಕೂಡ ಮುಂದೆ ಹೋಗುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂತ ಹೇಳಿದ್ರೆ ಅವರ ಒಂದು ಇನ್ಸ್ಟಾ ಸ್ಟೋರೀಸ್ ನಲ್ಲಿ ಹಾಕಿದಂತಹ ಆ ಒಂದು ಸಾಂಗ್ ಬಗೆಗಿನ ವಿಚಾರವನ್ನ ಇದ್ದಕ್ಕಿದ್ದಂತೆ ದರ್ಶನ್ ರವರು ಡಿಲೀಟ್ ಮಾಡಿರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರುವಂತೆ ಅವರ ಅಭಿಮಾನಿಗಳು ಶೇರ್ ಮಾಡ್ಕೊಳ್ತಿರುವಂತದ್ದೇ ಆ ಸಿನಿಮಾದ ಹಾಡು ರಿಲೀಸ್ ಆಗುವಂತ ಆ ಒಂದು ದಿನನೇ ಅನ್ನುವಂತಹ ಕುತೂಹಲದ ಜೊತೆಗೆ ಡೆವಿಲ್ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ನಲ್ಲಿ ಬರುತ್ತೆ ಅನ್ನುವಂತ ಸುದ್ದಿ ಕೂಡ ಇತ್ತು. ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ತುಂಬಾ ಕಷ್ಟಪಟ್ಟು ಮುಗಿಸುವಂತಹ ಸನ್ನಿವೇಶನೇ ಎದುರಾಗಿತ್ತು. ಯಾಕಂದ್ರೆ ಆರಂಭದಿಂದ ಡೆವಿಲ್ ಅನ್ನುವಂತಹ ಟೈಟಲ್ ಫಿಕ್ಸ್ ಆದಾಗಿನಿಂದನೂ ಕೂಡ ದರ್ಶನ್ ರವರು ಒಂದಲ್ಲ ಒಂದು ರೀತಿಯ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ತಾ ಬಂದ್ರು. ವರ್ಷಕ್ಕೊಂದು ಸಿನಿಮಾ ಅಂತ ಅನ್ಕೊಂಡಿದ್ದವರು ಈಗ 2 ವರ್ಷದ ನಂತರ ಮತ್ತೆ ತೆರೆ ಮೇಲೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಹಾಗಾದ್ರೆ ದರ್ಶನ್ ರವರು ಡೆವಿಲ್ ಸಿನಿಮಾ ವಿಚಾರವಾಗಿ ಸಾಕಷ್ಟು ಕಷ್ಟದ ಸನ್ನಿವೇಶಗಳನ್ನೇ ಎದುರಿಸಿದ್ರು. ಅದರಲ್ಲಿ ಮೊದಲನೇದಾಗಿ ಮೊಣಕೈ ಶಸ್ತ್ರಚಿಕಿತ್ಸೆ ಕೂಡ ಆಗುತ್ತೆ. ಅದಾದ ನಂತರ ಅವರ ಮನೆ ಮುಂದೆ ಕಟ್ಟಂತಹ ನಾಯಿ ಮಹಿಳೆಗೆ ಕಚ್ಚುತ್ತೆ ಅನ್ನುವಂತಹ ಆರೋಪದ ಮೇಲೂ ಕೂಡ ವಿಚಾರಣೆಗೆ ಹಾಜರಾಗ್ತಾರೆ. ಇನ್ನು ಕಾಟೇರ ಸಕ್ಸಸ್ ಸಮಯದಲ್ಲಿ ಮಹಿಳೆಯರನ್ನ ನಿಂದಿಸಿ ಮಾತನಾಡಿದ್ರು ಅನ್ನುವಂತಹ ಸಲುವಾಗಿ ಮಹಿಳಾ ಆಯೋಗದಿಂದಲೂ ಕೂಡ ಅವರಿಗೆ ಒಂದು ನೋಟಿಸ್ ಬರುತ್ತೆ. ಇದೆಲ್ಲವೂ ಕೂಡ ತಿಳಿಯಾಯಿತು ಅನ್ನುವಂತಹ ಸಮಯದಲ್ಲೇ ಮತ್ತೊಂದು ವಿಚಾರ ಬರುವಂತದ್ದು, ಅದು ರೇಣುಕಾ ಸ್ವಾಮಿ ಹತ್ಯೆ ವಿಚಾರದಲ್ಲಿ. ಪವಿತ್ರ ಗೌಡರವರಿಗೆ ಅಶ್ಲೀಲ ಸಂದೇಶ ಕಳಿಸ್ತಿದ್ರು ಅನ್ನುವಂತಹ ಸಂದರ್ಭದಲ್ಲಿ ದರ್ಶನ್ ರವರು ಆರೋಪಿಯಾಗಿ ಈಗ ಗುರುತಿಸ್ಕೊಳ್ಳೋದಕ್ಕೂ ಕೂಡ ಕಾರಣ ಆಗಿರುವಂತದ್ದು ಇದೇ ವಿಚಾರ ಅಂತ ಹೇಳ್ಬೋದು. ಸೊ ಈ ವಿಚಾರಗಳಿಗಾಗಿ ಈಗ ದರ್ಶನ್ ರವರು ಬೆಲೆ ತೆರಬೇಕಾಗಿದೆ. ಯಾಕಂದ್ರೆ ಹೊರಗಡೆ ಬಂದ್ರು, ಬೆನ್ನು ನೋವಿನ ಕಾರಣ ಹೇಳಿದ್ರು, ಶಸ್ತ್ರಚಿಕಿತ್ಸೆ ಹೋಗ್ದೇನೆ ಶೂಟಿಂಗ್ ಅನ್ನೇನೋ ಮುಗಿಸಿದ್ರು. ಬೆಂಗಳೂರಲ್ಲಿ ಶೂಟಿಂಗ್ ಮಾಡಿದ್ದಾಯ್ತು, ಮೈಸೂರಿನಲ್ಲಿ ಶೂಟಿಂಗ್ ಮಾಡಿದ್ದಾಯ್ತು, ಜೊತೆಗೆ ರಾಜಸ್ಥಾನ ಉದಯಪುರದಲ್ಲೂ ಕೂಡ ಶೂಟಿಂಗ್ ಅನ್ನ ಮುಗಿಸ್ಕೊಟ್ರು. ಎಲ್ಲೋ ಡೆವಿಲ್ ಸಿನಿಮಾದ ಶೂಟಿಂಗ್ ಅನ್ನ ಮುಗಿಸೋಕೆ ಅಂತಾನೆ ಅವರು ಹೊರಗಡೆ ಬಂದ್ರು. ಮುಗಿಸಿದ ಮೇಲೆ ಇವಾಗ ಒಳಗಡೆ ಹೋಗ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಒಟ್ನಲ್ಲಿ ನಿರ್ಮಾಪಕರಿಗಿದ್ದಂತಹ ಒಂದು ಗೊಂದಲ, ಡೆವಿಲ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗುತ್ತೋ ಇಲ್ವೋ ಎಲ್ಲವೂ ಕೂಡ ಬಗೆಹರಿದು ಈಗ ಡೆವಿಲ್ ಸಿನಿಮಾ ಶೂಟಿಂಗ್ ಅನ್ನ ಮುಗಿಸಿ ರಿಲೀಸ್ಗೂ ಕೂಡ ರೆಡಿ ಆಗಿದೆ. ಮೂಲಗಳ ಪ್ರಕಾರ ಅಕ್ಟೋಬರ್ಗೆ ಬರಬಹುದು ಅನ್ನುವಂಥದ್ದು ಕೂಡ ಕೇಳಿಬಂದಿದೆ. ಟಾಕಿ ಪೋರ್ಷನ್ ಕಂಪ್ಲೀಟ್ ಆಗಿರುವಂಥ ವಿಚಾರವನ್ನ ಸಿನಿಮಾ ತಂಡನೂ ಕೂಡ ರಿವೀಲ್ ಮಾಡಿತ್ತು. ಅಂಡ್ ದರ್ಶನ್ ಅವರ ಒಂದು ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಇನ್ನೇನು ಕಿಕ್ ಸ್ಟಾರ್ಟ್ ಸಿಕ್ತು ಈ ಒಂದು ಪ್ರಮೋಷನ್ಗೆ ಅಂತಿರುವಾಗ ಮುಂದೇನಾಗುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕು. ಯಾಕಂತ ಹೇಳಿದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂಥದ್ದು ಈಗ ದರ್ಶನ್ ರವರಿಗಿಂತ ಈ ಚಿತ್ರದ ನಿರ್ಮಾಪಕರ ಪ್ರಕಾಶ್ ಅವರಿಗೆ ಬಹುಶಃ ಸೂಟ್ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಶೂಟಿಂಗ್ ಮುಗಿದೇನೆ ಒಂದ್ ರೀತಿ ಗೊಂದಲವಾಗಿದ್ರು, ನೆಮ್ಮದಿ ಇಲ್ದಂಗಿತ್ತು. ಸೊ ಈಗ ಶೂಟಿಂಗ್ ಎಲ್ಲ ಆಯ್ತು, ಮುಂದೇನು ಅನ್ನುವಂತಹ ಸಂದರ್ಭದಲ್ಲಿ ದರ್ಶನ್ ರವರ ಒಂದು ಜೈಲುವಾಸ ಎಷ್ಟು ದಿನದ ಮಟ್ಟಿಗೆ ಅಂತ ನೋಡ್ಬೋದು. ಯಾಕಂದ್ರೆ ಸಾರಥಿ ಸಿನಿಮಾ ಟೈಮಲ್ಲೂ ಕೂಡ ಇದೇ ರೀತಿ ಸನ್ನಿವೇಶ ಆಗಿತ್ತು. ಸಾರಥಿ ಸಿನಿಮಾ ರಿಲೀಸ್ ಆಗಿದೆ, ದರ್ಶನ್ ರವರು ಪರಪ್ಪನ ಅಗ್ರಹಾರದಲ್ಲಿದ್ರು. ಆ ಒಂದು ಜೈಲು ವಾಸವನ್ನು ಅನುಭವಿಸಿ ಹೊರಗಡೆ ಬಂದ ನಂತರ ಸಾರಥಿ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈಗ ಡೆವಿಲ್ ಸಿನಿಮಾದ ವಿಚಾರದಲ್ಲೂ ಕೂಡ ಸಾರಥಿಯಲ್ಲಿ ಆದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡಿರುವಂತದ್ದು. ಅಂಡ್ ಥೈಲ್ಯಾಂಡ್ ನಲ್ಲಿ ಶೂಟಿಂಗ್ ಕೊನೆಯದಾಗಿ ಅಂದ್ರೆ ಸಾಂಗ್ ಶೂಟಿಂಗ್ ಅನ್ನು ಮುಗಿಸಿದಂತಹ ಚಿತ್ರತಂಡ ಈಗ ನೆಕ್ಸ್ಟ್ ಸಿನಿಮಾ ಪ್ರಮೋಷನ್ ವಿಚಾರವಾಗಿ ಯಾವ ರೀತಿಯ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಹೀರೋ ಇಲ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳ ಮೂಲಕನೇ ಪ್ರಚಾರ ಕಾರ್ಯ ಸುಸೂತ್ರವಾಗಿ ನಡೆಯುತ್ತಾ, ದರ್ಶನ್ ಜೈಲಲ್ಲಿದ್ರೂ ಕೂಡ ಡೆವಿಲ್ ಅನ್ನ ಅದ್ಧೂರಿಯಾಗಿ ಅಭಿಮಾನಿಗಳು ವೆಲ್ಕಮ್ ಮಾಡ್ಕೊಳ್ತಾರ, ಡೆವಿಲ್ ಕಾಟೇರದಂತೆ ಹೆಸರು ಮಾಡುತ್ತಾ, ದರ್ಶನ್ ರವರ ಸಿನಿ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತಾ, ಇದೆಲ್ಲದರ ಒಂದು ಪ್ರಶ್ನೆಯ ನಡುವೆ ಡೆವಿಲ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನ ಕಾದುಕೊಳ್ತಿದ್ದಾರೆ ದರ್ಶನ್ ರವರ ಅಭಿಮಾನಿಗಳು.